ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಪ್ರಾಮಾಣಿಕತೆ ಸಾಮಾನ್ಯ ಪದವಲ್ಲ, ಅದು ಅಪರೂಪದ ಶಕ್ತಿ. ಹಣ, ಹೆಸರು, ಅಧಿಕಾರಕ್ಕಿಂತ ಮೇಲಿರುವ ನಿಜವಾದ ಮೌಲ್ಯನೇ ಪ್ರಾಮಾಣಿಕತೆ. ಈ ವಿಡಿಯೋ ಪ್ರಾಮಾಣಿಕತೆಯ ಕುರಿತಾಗಿ. ಪ್ರಾಮಾಣಿಕತೆ ನಿಧಾನವಾಗಿ ಗೆಲ್ಲುತ್ತೆ, ಆದರೆ ಶಾಶ್ವತವಾಗಿ ಉಳಿಯುತ್ತೆ. ಸುಳ್ಳು ವೇಗವಾಗಿ ಓಡಬಹುದು, ಆದರೆ ಸತ್ಯವೇ ದೀರ್ಘಕಾಲ ನಿಲ್ಲೋದು. ನಿನ್ನ ಮಾತಿಗೆ ಬೆಲೆ ಬರಬೇಕಾದ್ರೆ ನಿನ್ನ ನಡೆ ಪ್ರಾಮಾಣಿಕವಾಗಿ ಇರಬೇಕು. ವಿಶ್ವಾಸ ಮಾತಿನಿಂದಲ್ಲ, ಪ್ರಾಮಾಣಿಕ ನಡೆಗಳಿಂದ ಹುಟ್ಟುತ್ತೆ. ಪ್ರಾಮಾಣಿಕತೆ ಕಷ್ಟದ ದಾರಿ, ಆದರೆ ಮನಃಶಾಂತಿಯೇ ಅದರ ಗುರಿ. ಪ್ರಾಮಾಣಿಕತೆ ಕೆಲವೊಮ್ಮೆ ನೋವು ಕೊಡ್ಬೋದು, ಆದರೆ ಆತ್ಮಶಾಂತಿ ನೀಡುತ್ತೆ. ಸುಳ್ಳಿನ ದಾರಿಗೆ ನೆನಪು ಬಹಳ ಮುಖ್ಯ, ಆದರೆ ಸತ್ಯಕ್ಕೆ ಧೈರ್ಯ ಮಾತ್ರ ಸಾಕು. ಸತ್ಯವಂತನಿಗೆ ನೆನಪಿಡೋಕೆ ಕಥೆಗಳು ಬೇಕಾಗೋದೇ ಇಲ್ಲ. ಪ್ರಾಮಾಣಿಕತೆ ಅನ್ನೋದು ಎಂದೂ ನಷ್ಟ ಉಂಟು ಮಾಡೋದಿಲ್ಲ, ಅದು ಭವಿಷ್ಯಕ್ಕೆ ಅದ್ಭುತವಾದಂತಹ ಹೂಡಿಕೆ. ಹೇಗಂತೀರಾ? ಇಂದು ಕಷ್ಟ ಆದರೂ ಪರವಾಗಿಲ್ಲ, ನಾಳೆ ಅದು ನಂಬಿಕೆಯ ರೂಪದಲ್ಲಿ ಲಾಭ ಕೊಡುತ್ತೆ. ಜನರು ನಮ್ಮನ್ನು ನಂಬ್ತಾರೆ. ಪ್ರಾಮಾಣಿಕತೆಯಿಂದ ಒಪ್ಪಿದ ಜೀವನವೇ ನಿಜವಾದ ಯಶಸ್ಸು. ಪ್ರಾಮಾಣಿಕತೆ ಹೊರಗಿನ ಪ್ರಶಂಸೆಗಲ್ಲ, ಒಳಗಿನ ಸಂತೋಷಕ್ಕೆ. ಪ್ರಾಮಾಣಿಕತೆಯ ಬೆಲೆ ಹೆಚ್ಚಾದರೂ ಮೌಲ್ಯ ಕಡಿಮೆ ಅಲ್ಲ. ಸಮಯ ಕಳೆಯುತ್ತಿದ್ದಂತೆ ಪ್ರಾಮಾಣಿಕತೆಯ ಮೌಲ್ಯ ಮಾತ್ರ ಹೆಚ್ಚುತ್ತಲೇ ಇರುತ್ತೆ. ಪ್ರಾಮಾಣಿಕತೆ ಇರುವಲ್ಲಿ ಭಯಕ್ಕೆ ಜಾಗನೇ ಇಲ್ಲ. ಸುಳ್ಳು ಮರೆಮಾಚಲಿಕ್ಕೆ ಭಯ ಪಡಬೇಕು, ಆದರೆ ಪ್ರಾಮಾಣಿಕತೆ ಬೆಳಗಲಿಕ್ಕೆ ಧೈರ್ಯ ಸಾಕು. ನಂಬಿಕೆ ಒಮ್ಮೆ ಓಡಿದ್ರೆ ಪದಗಳು ಅದನ್ನು ಜೋಡಿಸಲಾರವು. ಆದ್ರಿಂದ ಪ್ರಾಮಾಣಿಕತೆಯನ್ನು ಕಾಪಾಡೋದು ಅತ್ಯವಶ್ಯಕ. ಪ್ರಾಮಾಣಿಕತೆ ಒಂದು ಗುಣ ಅಲ್ಲ, ಅದು ಒಂದು ವ್ಯಕ್ತಿತ್ವ. ಅದು ನಮ್ಮ ಮಾತಿನಲ್ಲಿ ಮಾತ್ರ ಅಲ್ಲ, ನಡೆ ನುಡಿಯಲ್ಲಿ ಕಾಣಿಸ್ಬೇಕು. ಸುಳ್ಳು ಗೆದ್ದ ದಿನನೂ ಸತ್ಯ ಸೋಲಲ್ಲ. ಸತ್ಯ ತಡವಾಗಿ ಬೆಳಗಿದ್ರೂ ಸಹ ಅದು ಕತ್ಲೆಯನ್ನ ಓಡಿಸುತ್ತೆ. ಪ್ರಾಮಾಣಿಕತೆ ಇಲ್ಲದೆ ಬರುವಂತ ಯಶಸ್ಸು ಬರೀ ಖಾಲಿ ಹೊಳಪು. ಹೊರಗೆ ಮೆರುಗು ಇದ್ರೂ ಒಳಗೆ ಖಾಲಿತನ ಇರುತ್ತೆ. ನಿನ್ನ ಮೌಲ್ಯ ನಿನ್ನ ಪ್ರಾಮಾಣಿಕತೆಯಲ್ಲೇ ಅಡಗಿದೆ. ಪ್ರಾಮಾಣಿಕತೆ ವ್ಯಕ್ತಿಯನ್ನ ವಿಭಿನ್ನವಾಗಿಸುತ್ತೆ, ವ್ಯಕ್ತಿತ್ವವನ್ನ ಬೆಳಗಿಸುತ್ತೆ. ಪ್ರಾಮಾಣಿಕತೆಯ ದಾರಿಯಲ್ಲಿ ಏಕಾಂಗಿಯಾಗಿ ನಡಿಬೇಕಾಗಬಹುದು, ಆದರೆ ಅದು ಗೌರವದಿಂದ ತುಂಬಿರುತ್ತೆ ಅನ್ನೋದನ್ನ ಮರಿಬಾರದು. ಅದು ಜನಪ್ರಿಯತೆಯನ್ನು ತಂದುಕೊಡಲ್ಲ, ಗೌರವವನ್ನು ತಂದುಕೊಡುತ್ತೆ. ಪ್ರಾಮಾಣಿಕತೆಯೇ ಜೀವನದ ನಿಜವಾದ ಆಭರಣ. ಬಂಗಾರಕ್ಕಿಂತ ಮಿಗಿಲಾದ ಮೌಲ್ಯವುಳ್ಳದ್ದು ಅಂದ್ರೆ ಪ್ರಾಮಾಣಿಕವಾದ ಹೃದಯ. ಪ್ರಾಮಾಣಿಕತೆ ಇಂದು ಅಪರೂಪವಾಗಿರಬಹುದು, ಆದರೆ ಅದನ್ನು ಪಾಲಿಸುವವರು ಎಂದಿಗೂ ಸಾಮಾನ್ಯರಾಗೋದಿಲ್ಲ. ನಂಬಿಕೆಯ ಬದುಕು ನಡೆಸೋಣ. ಇದಾಗಿತ್ತು ಇಂದಿನ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.